ಕೋಚಿಮೂಲ್ನಲ್ಲಿ ರೈತರಿಗೆ ನೀಡುತ್ತಿದ್ದ ಹಣದಲ್ಲಿ 2 ರು ಕಡಿತ ಮಾಡಿದ ರಾಜ್ಯ ಸರ್ಕಾರದ ಆದೇಶವನ್ನ ಕೂಡಲೇ ಹಿಂಪಡೆಯದಿದ್ದರೆ ತೀವ್ರ ಹೋರಾಟ ಮಾಡಲಾಗುವುದು ಎಂದು ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಎಚ್ಚರಿಕೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರದ ತಮ್ಮ ಗೃಹ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಕಾಂಗ್ರೆಸ್ ನಾಯಕರು ಚುನಾವಣೆ ಸಮಯದಲ್ಲಿ ದರ ಏರಿಕೆಯ ವಿಷಯ ಇಟ್ಟುಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟೀಕಿಸಿದ್ರ. ಸೇವ್ ನಂದಿನಿ ಎಂದು ಅಭಿಯಾನ ಮಾಡಿದ್ರ. ಆದರೆ ಅಧಿಕಾರಕ್ಕೆ ಬಂದ ನಂತರ ಎಲ್ಲ ದರಗಳನ್ನ ಏರಿಸಿದ್ದಾರೆ ಎಂದ್ರ. ಹಾಲಿನ ದರವನ್ನ ಮೊದಲಿಗೆ 3 ರು ಏರಿಸಿ ನಂತರ 2 ರು ಏರಿಕೆ ಮಾಡಿದ್ದಾರೆ. ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ರೈತರಿಗೆ ನೀಡುವ ಹಣದಲ್ಲಿ 2 ರು ಕಡಿತ ಮಾಡಿದೆ. ನ್ಯಾಯವಾಗಿ ರೈತರಿಗೆ ಹೆಚ್ಚು ಹಣ ನೀಡಬೇಕಿತ್ತು ಎಂದ್ರ. ಏರಿಕೆ ಮಾಡಿದ 2 ರು ಹಾಗೂ ರೈತರಿಂದ ಕಡಿತ ಮಾಡಿದ 2 ರು ಸೇರಿದ್ರೆ 4 ರು ಆಗುತ್ತದೆ. ಕೋಚಿಮೂಲ್ನಲ್ಲಿ 12 ಲಕ್ಷ ಲೀಟರ್ ಹಾಲು ಮಾರಾಟವಾಗುತ್ತಿದ್ದು, ಈ ಹೆಚ್ಚುವರಿ 4 ರುನಿಂದ ದಿನಕ್ಕೆ 48 ಲಕ್ಷ ರು ಹೆಚ್ಚುವರಿಯಾಗಿ ಬರುತ್ತಿದೆ. ಇದನ್ನ ರೈತರಿಗೆ ನೀಡುತ್ತಿಲ್ಲ. ಒಂದು ಹಸುವಿಗೆ ದಿನಕ್ಕೆ 5 ಕೆಜಿ ಪಶು ಆಹಾರ ಹಾಗೂ 50 ಕೆಜಿ ಮೇವು ಬೇಕಾಗುತ್ತದೆ. ಪಶು ಆಹಾರಕ್ಕೆ 50 ಕೆಜಿಗೆ 1150 ರು ದರವಿದೆ. ಹೀಗಾದ್ರೆ ರೈತರು ಬದುಕುವುದು ಹೇಗೆ ಎಂದು ಪ್ರಶ್ನೆ ಮಾಡಿದ್ರ. ಈ ಹಿಂದೆ ನಾನು ಸಚಿವನಾಗಿದ್ದಾಗ ಚಿಕ್ಕಬಳ್ಳಾಪುರಕ್ಕೆ ಪ್ರತ್ಯೇಕ ಹಾಲು ಒಕ್ಕೂಟ ರಚಿಸಲಾಗಿತ್ತ. ಆಗ 5 ಎಕರೆ ಜಾಗ ಮತ್ತು 50 ಕೋಟಿ ರು ಅನುದಾನಕ್ಕೆ ತಾತ್ವಿಕ ಒಪ್ಪಿಗೆ ನೀಡಲಾಗಿತ್ತ. ಇಷ್ಟೆಲ್ಲ ಮಾಡಿದ್ರೂ ಹಾಲು ಒಕ್ಕೂಟವನ್ನ ರದ್ದು ಮಾಡಲಾಗಿತ್ತ. ಈಗ ಸರ್ಕಾರ ಮತ್ತೆ ಪ್ರತ್ಯೇಕ ಒಕ್ಕೂಟ ಮಾಡಲು ಪ್ರಯತ್ನ ಆರಂಭಿಸಿದೆ. ಇದನ್ನ ಸುಸಜ್ಜಿತವಾಗಿ ಮಾಡಲಿ ಎಂದ್ರ. ಕೋಚಿಮೂಲ್ನಲ್ಲಿ ಅಧ್ಯಕ್ಷ ಕೆವೈ ನಂಜೇಗೌಡರ ಅವಧಿ ಮುಗಿದ ನಂತರವೂ ಚುನಾವಣೆ ಮುಂದೂಡಲಾಗುತ್ತಿದೆ. ನೇಮಕಾತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿ ಜಾರಿ ನಿರ್ದೇಶನಾಲಯ ತನಿಖೆ ನಡೆಸುತ್ತಿದೆ. ಒಕ್ಕೂಟವನ್ನ ಹೇಗೆ ನಡೆಸಬೇಕು ಎಂಬ ಬಗ್ಗೆ ಅಧ್ಯಕ್ಷರಿಗೆ ಅಥವಾ ಸರ್ಕಾರಕ್ಕೆ ಖಚಿತತೆ ಇಲ್ಲ ಎಂದು ದೂರಿದ್ರ. ವಿಶೇಷವಾಗಿ ಗ್ರಾಹಕರಿಗೆ ಹಾಲಿನ ದರ ಹೆಚ್ಚಿಗೆ ಮಾಡಿರುವಂಥದ್ದು 2 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಬಹುಶಃ ತಮಗೆಲ್ಲ ಗೊತ್ತಿದೆ, ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಗ್ಯಾರಂಟಿ ಹೆಸರಿನಲ್ಲೇ ಬಂತು. ಅವರು ಬಂದ ಮೇಲೆ ಒಂದೊಂದೇ ಎಲ್ಲ ಬೆಲೆಗಳನ್ನು ಏರಿಕೆ ಮಾಡ್ಕೊಂಡು ಬಂದರು. ಚುನಾವಣೆ ಸಂದರ್ಭದಲ್ಲಿ ಸೇವ್ ನಂದಿನಿ ಅಂತ ಕೂಡ ಒಂದು ಶೀರ್ಷಿಕೆ ಕೊಟ್ಟು ಅದರ ಮೇಲೆ ಕೂಡ ನರೇಟಿವ್ ಬಿಲ್ಡ್ ಮಾಡೋಕ್ಕೆ ಪ್ರಯತ್ನ ಮಾಡಿ, ಉಳಿಸಿ ನಂದಿನಿನ ಉಳಿಸಿ ಅಂತ. ಏನೋ BJP ಅವರು ನಂದಿನ ಹಾಳು ಮಾಡಿಬಿಡ್ತಾರೆ. 23 ಆಗಸ್ಟ್ನಲ್ಲಿ ಮೊದಲನೇ ಸಲ ಹಾಲು ದರ ಏರಿಕೆ ಮಾಡಿದ್ರು. ಎಷ್ಟು ಮಾಡಿದರು? 3 ರೂಪಾಯಿ ಮಾಡಿದರು. 1 ಲೀಟರ್ಗೆ ಹಾಲಿನ ದರ 3 ರೂಪಾಯಿ ಜಾಸ್ತಿ ಮಾಡಿದರು. ಈಗ ಮೊನ್ನೆ ನೋಡಿದ್ದೀರಿ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅಲ್ಲಿಗೆ 5 ರೂಪಾಯಿ ಆಯಿತು ಇದೇ ವರ್ಷದಲ್ಲಿ. ಈ ಕೋಮಲ್ನ ಪುಣ್ಯಾತ್ಮರು ಇಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಾಲು ಒಕ್ಕೂಟ ಇಲ್ಲಿ ಏನು ಮಾಡಿದ್ದಾರೆ, ನಮ್ಮ ರೈತರಿಗೆ ಕೊಡುವಂಥ ದರ ಏನಿದೆ ಅದರಲ್ಲಿ 2 ರೂಪಾಯಿ 1 ಲೀಟ್ರಿಗೆ ಕಡಿಮೆ ಮಾಡಿದ್ದಾರೆ. ಅಲ್ರಿ, ಇವತ್ತು ನನಗೆ ರೈತರು ಹೇಳ್ತಾರೆ, ಒಂದು ಹಸುಗೆ ಒಂದು ದಿನ ಹಸುಗೆ 5 ಕೆಜಿ ಪಶು ಆಹಾರ ಬೇಕು ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಒಂದು ಹಸುಗೆ 25ರಿಂದ 50 ಕೆಜಿ ಮೇವು ಬೇಕು. ಮತ್ತು ಪಶು ಆಹಾರದ ದರ 50 ಕೆಜಿಗೆ ಎಷ್ಟಿದೆ ಇವತ್ತು? 1150 ರೂಪಾಯಿ. ಹೆಂಗೆ ರೈತರು ಉದ್ಧಾರ ಆಗೋದು? ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ ಸರ್ಕಾರಕ್ಕೆ, ಈ 2 ರೂಪಾಯಿ ಏನು ಕಡಿಮೆ ಮಾಡಿದ್ದೀರಾ, ಈ ಆದೇಶವನ್ನು ಜುಲೈಯಿಂದ ಅದು ಚಾಲ್ತಿಯಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಇದನ್ನು ತಕ್ಷಣ ಈ ಆದೇಶವನ್ನು ರದ್ದು ಮಾಡಬೇಕು. ಇಲ್ಲಾಂದರೆ ನಾವು ರಸ್ತೆಗೆ ಇಳಿಬೇಕಾಗ್ತದೆ, ರೈತರ ಪರವಾಗಿ ಹೋರಾಟ ಮಾಡಬೇಕಾಗ್ತದೆ. ನಾನು ಈಗಾಗಲೇ ಹಮ್ಮಿಕೊಳ್ತೀನಿ. ನಮ್ಮೆಲ್ಲ ಮುಖಂಡರುಗಳು, 2 ಜಿಲ್ಲೆಯ ನಮ್ಮ ಮುಖಂಡರುಗಳು BJP ಹಾಗೂ JDSನ ನಾಯಕರುಗಳ ಜೊತೆ ನಾನು ಮಾತನಾಡ್ತೇನೆ. ಹೋರಾಟದ ರೂಪುರೇಷೆ ಹೇಗೆ ಅನ್ನೋದು ಕೂಡ ಅವರೆಲ್ಲರ ಜೊತೆ ಚರ್ಚೆ ಮಾಡಿ ಹೋರಾಟಕ್ಕೆ ಇಳಿತೀವಿ. SC STಗೆ ಸೇರಿದ 14,000 ಕೋಟಿ ರೂಪಾಯಿಯನ್ನ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಗೆ ಬಳಸಿ ಅನ್ಯಾಯ ಮಾಡಿದೆ. ಇನ್ನು ದಲಿತ ಸಂಘಟನೆಗಳು ಮನೆಯಲ್ಲಿ ಕೂರದೆ ರಸ್ತೆಗಿಳಿದು ಪ್ರತಿಭಟನೆ ಮಾಡಬೇಕು. ಇದಕ್ಕೆ ಬಿಜೆಪಿ ಸದಾ ಬೆಂಬಲ ನೀಡಲಿದೆ ಎಂದು ಹೇಳಿದ್ರು. ಸಂಸತ್ತಿನಲ್ಲಿ ಶಾಶ್ವತ ನೀರಾವರಿ ಕುರಿತು ಮನವಿ ಮಾಡಿದ್ದೇನೆ, ಆದರೆ ಕಾಂಗ್ರೆಸ್ನವರ ಪ್ರತಿಭಟನೆಯಿಂದಾಗಿ ಅದು ಚರ್ಚೆಗೆ ಬಂದಿಲ್ಲ. ಇದರ ಜೊತೆಗೆ ಪುಷ್ಪ ಮಂಡಳಿ ಆರಂಭಕ್ಕೆ ಮನವಿ ಮಾಡಿದ್ದೇನೆ. ಹೂ ಕೃಷಿಯಲ್ಲಿ 800 ಕೋಟಿಗೂ ಅಧಿಕ ವಹಿವಾಟು ನಡೆದಿದ್ದು, ಇಡೀ ದೇಶಕ್ಕೆ
ಪುಷ್ಪ ಮಂಡಳಿ ಬೇಕಿದೆ. ಚಿಕ್ಕಬಳ್ಳಾಪುರದಲ್ಲಿ ಇದು ಸ್ಥಾಪನೆಯಾದರೆ ರೈತರಿಗೆ ಅನುಕೂಲವಾಗುತ್ತದೆ ಎಂದು ಕೋರಿದ್ದೇನೆ. ಅದಕ್ಕೆ ಉತ್ತರ ಶೀಘ್ರ ಸಿಗಲಿದೆ ಎಂದು ತಿಳಿಸಿದರು. ಬೆಂಗಳೂರಿನಿಂದ ಹೈದರಾಬಾದ್ಗೆ ಹೋಗುವ 500 ಕಿಲೋಮೀಟರ್ ಉದ್ದದ ರಾಷ್ಟ್ರೀಯ ಹೆದ್ದಾರಿಯನ್ನ 10 ಪಥದ ರಸ್ತೆಯಾಗಿ ವಿಸ್ತರಿಸುವಂತೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಕೋರಿದ್ದು ಅವರು ತಾತ್ವಿಕ ಒಪ್ಪಿಗೆ ನೀಡಿದ್ದಾರೆ. ಇದನ್ನ 5 ಪ್ಯಾಕೇಜ್ಗಳಾಗಿ ಮಾಡುವಂತೆ ಅವರು ಸೂಚನೆ ನೀಡಿದ್ದಾರೆ. ರೈಲ್ವೆ ಸಚಿವರು ಹಾಗೂ ಮಂಡಳಿಯನ್ನ ಭೇಟಿ ಮಾಡಿ ಚಿಕ್ಕಬಳ್ಳಾಪುರದಿಂದ ಪುಟ್ಟಪರ್ತಿ ಹೊಸ ಮಾರ್ಗ ನಿರ್ಮಾಣಕ್ಕೆ ಮನವಿ ಮಾಡಿದ್ದೇನೆ. ಅದರ ಜೊತೆಗೆ ಇನ್ನಷ್ಟು ಹೊಸ ಮಾರ್ಗಗಳಿಗೆ ಕೋರಿದ್ದೇನೆ. 44 ಕಿಲೋಮೀಟರ್ ಉದ್ದದ ಚಿಕ್ಕಬಳ್ಳಾಪುರದಿಂದ ಗೌರಿಬಿದನೂರು ಹಾಗೂ 103 ಕಿಲೋಮೀಟರ್ ಉದ್ದದ ಚಿಕ್ಕಬಳ್ಳಾಪುರದಿಂದ ಶ್ರೀ ಸತ್ಯಸಾಯಿ ಪ್ರಶಾಂತಿ ನಿಲಯ ಮಾರ್ಗದ ನಿರ್ಮಾಣಕ್ಕೆ ಒತ್ತು ನೀಡಿ ಮನವಿ ಮಾಡಿದ್ದೇನೆ ಎಂದ್ರ. ನಗರೋತ್ಥಾನ 4ನೇ ಹಂತದಡಿ 50 ಕೋಟಿ ರು ಕ್ರಿಯಾ ಯೋಜನೆಗೆ ಅನುಮೋದನೆ ನೀಡಲಾಗಿದೆ. ಕಾಂಗ್ರೆಸ್ ಸರ್ಕಾರ ಇದನ್ನ ರದ್ದುಪಡಿಸಿತ್ತ. ಸ್ಥಳೀಯ ಶಾಸಕರು ನಗರಕ್ಕೆ 1 ರೂಪಾಯಿ ಕೂಡ ತಂದಿಲ್ಲ. ನಗರದ ಬಗ್ಗೆ ಯಾವುದೇ ಮುನ್ನೋಟವಿಲ್ಲದೆ ಟೆಂಡರ್ ರೂಪಿಸಿ ಈಗ ನಾವೇ 50 ಕೋಟಿ ರು ತಂದಿದ್ದು ಎಂದು ಹೇಳಿಕೊಳ್ಳುತ್ತಿದ್ದಾರೆ. ಹಿಂದಿನ ಕಾಮಗಾರಿಗಳನ್ನೇ ಮತ್ತೆ ಕೈಗೆತ್ತಿಕೊಂಡಿರುವುದಕ್ಕೆ ಏನು ಕಾರಣ ಎಂದರೆ ಅದಕ್ಕೆ ಗುತ್ತಿಗೆದಾರರು ಉತ್ತರ ಹೇಳುತ್ತಾರೆ. ಬಿಜೆಪಿ ಮಾಡಿದ್ದನ್ನೇ ಮರಳಿ ಮಾಡುವ ಬದಲು ಹೊಸದಾಗಿ ಅನುದಾನ ತನ್ನಿ ಎಂದು ಒತ್ತಾಯಿಸಿದ್ರ. ಹಾದಿ ಹೋಗುವಂಥ ರಾಷ್ಟ್ರೀಯ ಹೆದ್ದಾರಿ 7 ಹೈದರಾಬಾದ್ನವರೆಗೂ ಸುಮಾರು 500 ಕಿಲೋಮೀಟರ್ಗಳಿದೆ. ನಾನು ಈ ರಸ್ತೆಯನ್ನು 10 ಲೇನ್ ಮಾಡಬೇಕು ಅಂತ ಮನವಿ ಮಾಡಿದ್ದೇನೆ. ಸ್ಥಳದಲ್ಲೇ ನಮ್ಮ ನಿತಿನ್ ಗಡ್ಕರಿ ಸಾಹೇಬರು ತಾತ್ವಿಕ ಒಪ್ಪಿಗೆ ಕೊಟ್ಟಿದ್ದಾರೆ. ತಾತ್ವಿಕ ಒಪ್ಪಿಗೆ ಕೊಟ್ಟು ಎಲ್ಲ ಕನ್ಸರ್ನ್ಡ್ ಆಫೀಸರ್ಸ್ಗೆ ಹೇಳಿ ಇದನ್ನು 5 ಪ್ಯಾಕೇಜ್ ಮಾಡಿ ಅಂತ ಹೇಳಿದ್ದಾರೆ. 100 ಕಿಲೋಮೀಟ್ರ್ ಅಂತೇಳಿ 5 ಪ್ಯಾಕೇಜನ್ನು ಮಾಡಿ ನೀವು ಇದನ್ನು ತಕ್ಷಣ ಕೈಗೆತ್ತಿಕೊಳ್ಳಿ, ಇದು ಭಾಳ ಮುಖ್ಯವಾಗಿರುವಂಥ ರಸ್ತೆ ಅಂತ ಹೇಳಿದ್ದಾರೆ. ರೈಲ್ವೆ ಮಂತ್ರಿಗಳನ್ನು ಭೇಟಿ ಮಾಡಿದ್ದೇನೆ. ರೈಲ್ವೆ ಬೋರ್ಡಲ್ಲಿ ಭಾಳ ಮುಖ್ಯ, ಅವರ ಚೇರ್ಮನ್ನು ಕೂಡ ಭೇಟಿ ಮಾಡಿ ಅನೇಕ ವರ್ಷಗಳ ನೆನಗುದಿಗೆ ಬಿದ್ದಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಪುಟ್ಟಪರ್ತಿ ಲೈನ್, ಹೊಸ ಲೈನ್, ಅದು ಹಳೆ ಲೈನ್ಗೆ ಈಗ ಟ್ರೈನ್ ಹಾಕೋದೇ ಕಷ್ಟ ಆಗ್ತಾ ಇದೆ. ಆದರೆ ಹೊಸ ಲೈನ್ ಮಾಡಲಿಕ್ಕೆ ಅವರಿಗೆ ಸ್ವಲ್ಪ ಕಷ್ಟ ಆಗಿದೆ. ಆದರೂ ಕೂಡ ನಾನು ಹೇಳಿದೆ 20-30 ವರ್ಷದಿಂದ ಇದಾಗಲಿಲ್ಲ. ಅದರಿಂದ ಸಂಪರ್ಕ ವ್ಯವಸ್ಥೆನೇ ನಮ್ಮ ಭಾಗದಲ್ಲಿ ರೈಲ್ವೆ ಸ್ಕೀಮ್ಸೇ ಸರಿಯಾಗಿ ಆಗಿಲ್ಲ ಅಂಥೇಳಿ ಸುಮಾರು 10-12 ಪ್ರಪೋಸಲ್ಸ್ ಕೊಟ್ಟಿದ್ದಾರೆ. ನಮ್ಮ ಸೋಮಣ್ಣವ್ರ ಜೊತೆ ಕೂಡ ವಿಶೇಷವಾಗಿ ಮಾತನಾಡಿದ್ದೇವೆ. ಮಾನ್ಯ ಕುಮಾರಸ್ವಾಮಿ ಅವರು, ನಮ್ಮ ಕೇಂದ್ರ ಸಚಿವರು, ಅವರು, ನಾವು ಮತ್ತು ಸೋಮಣ್ಣವರು ಕೂಡ ಮುಂದಿನ ದಿನಗಳಲ್ಲಿ ಮಾತಾಡಿ ಎಷ್ಟು ಬೇಗ ಯಾವ ಯೋಜನೆಯಿಂದ ಚಿಕ್ಕಬಳ್ಳಾಪುರ, ಕೋಲಾರ, ಗ್ರಾಮಾಂತರ, ರಾಮನಗರ, ತುಮಕೂರು ಈ ಭಾಗಕ್ಕೆ ನೀರನ್ನು ಬೇಗ ತರಲಿಕ್ಕೆ ಸಾಧ್ಯ ಇದೆ, ಅದನ್ನು ಸ್ವಲ್ಪ ನಾವೆಲ್ಲ ಫೀಸಿಬಿಲಿಟಿ ಸ್ಟಡಿಯನ್ನು ಮಾಡ್ತಾಯಿದ್ದೀವಿ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.